ನಮಸ್ಕಾರ, ಜೈ ಹಿಂದ್ ಎಲ್ಲರಿಗೂ. ಸೊ ಅಗ್ನಿವೀರ್ ಎಕ್ಸಾಮ್ ಪ್ರಿಪ್ರೇಷನ್ನ ಡೇ 3ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಈ ಒಂದು ಡೇ 3ಯಲ್ಲಿ ಸೊ ಏನ್ ನೋಡಮ್ಮಪ್ಪ ಅಂದ್ರೆ, ಸೊ ನಾವು ಓದುವಾಗ ಏನೆಲ್ಲ ನಮ್ಮ ಹತ್ರ ಇಟ್ಕೋಬೇಕು ಇಲ್ಲ ಇಟ್ಕೋಬಾರ್ದು, ಸೊ ನಾವು ಯಾವ ರೀತಿ ಓದ್ಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೇನೆ ನೀವೇನಾದ್ರೂ ನಮ್ಮ ಒಂದು ಚಾನಲ್ಗೆ ಹೊಸಬರಾಗಿತ್ತಪ್ಪ ಅಂದ್ರೆ ಸೊ ಇವಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 1. ಸೊ ಪಾಯಿಂಟ್ ನಂಬರ್ 1 ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ಸೊ ನೀವು ಓದುವಾಗ ನಿಮ್ಮ ಹತ್ರ ಮೊಬೈಲ್ ಇರಬಾರ್ದು. ನಿಮ್ಮ ಒಂದು ಫೋಕಸ್ ಏನಿರುತ್ತಲ್ಲ ಅದು ಬರೀ ನಿಮ್ದು ಓದೋದ್ ಕಡೆ ಮಾತ್ರ ಇರಬೇಕು. ಸೊ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ಕಡೆ ಮೊಬೈಲು ಇರುತ್ತೆ, ಸೊ ಮತ್ತೆ ಅವರು ಕೂಡ ಇರ್ತಾರೆ, ಸ್ವಲ್ಪ ಓದ್ತಾರೆ, ಸ್ವಲ್ಪ ಮೆಸೇಜ್ ನ ಮಾಡ್ತಾರೆ. ಸೊ ಈ ರೀತಿ ಮಾಡೋದು ಬಿಲ್ಕುಲ್ ತಪ್ಪು. ಸೊ ಈ ಒಂದು ಗಲ್ತಿನ ಯಾರು ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಓದುವಾಗ ನಿಮ್ಮ ಮೊಬೈಲ್ ನ ಸೈಡ್ ಇಡಿ. ಆಮೇಲೆ ನೀವು ವಾಟ್ಸಪ್ ಒಳಗಡೆ ಮೆಸೇಜ್ ಮಾಡೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ ಒಳಗಡೆ ರಿಪ್ಲೈ ಮಾಡೋದಾಗಿರ್ಬೋದು, ಸೊ ಯಾವನು ಮಾಡಬಾರ್ದು ಓದುವಾಗ. ಸೊ ನೀವು ಓದೋದ್ ಮುಗಿದ್ಮೇಲೆ ಸೊ ಬೇಕಾದ್ರೆ ನೀವು ಮಾಡ್ಬೋದು, ಬಟ್ ಓದುವಾಗ ಯಾವ್ದೇ ರೀತಿ ರಿಪ್ಲೈ ಮೆಸೇಜಸ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಸ್ಕ್ರೋಲಿಂಗ್ ಆಗಿರ್ಲಿ, ಸೊ ನೀವು ಯಾವ್ದೇ ರೀತಿ ಒಟ್ಟು ಫೋನ್ ನ ಟಚ್ ಮಾಡಂಗಿಲ್ಲ, ಯಾವ್ದೇ ರೀತಿ ಮೆಸೇಜ್ಗೆ ರಿಪ್ಲೈ ಮಾಡಂಗಿಲ್ಲ. ಸೊ ಫುಲ್ ಆಗಿ ನೀವು ಸೋಷಿಯಲ್ ಮೀಡಿಯಾದ ಒಳಗಡೆ ಬಂದ್ ಆಗ್ಬೇಕು ಸೊ ಓದುವಾಗ. ಹಾಗೇನೆ ಸೆಕೆಂಡ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ಬಂದು ಏನಪ್ಪಾ ಅಂದ್ರೆ, ಸೊ ನೀವೇನಾದ್ರೂ ಓದುವಾಗ ನಿಮ್ಮ ಹತ್ರ ನಿಮ್ಮನ್ನ ಮೈಂಡ್ ನ ಡಿಸ್ಟರ್ಬ್ ಮಾಡುವಂತ ಸಾಮಾನ್ಯ ಇರ್ತವಲ್ಲ ಅವ್ ಯಾವ ಇರಂಗಿಲ್ಲ. ಈಗ ಉದಾಹರಣೆ ನಿಮ್ಗೆ ಲಾಸ್ಟ್ ಹೇಳಿದೆ ನಿಮ್ಗೆ, ಮೊಬೈಲ್ ಆಗಿರ್ಬೋದು, ಸೊ ಆಮೇಲೆ ನಿಮ್ಗೆ ಬೇರೆ ಬೇರೆ ಏನಾರು ಇರ್ತಾವಲ್ಲ, ಸೊ ಅವು ಯಾವ ಇಟ್ಕೋಬಾರ್ದು. ಸೊ ನಿಮ್ಗೆ ಮೈಂಡ್ಗೆ ಡಿಸ್ಟರ್ಬೆನ್ಸ್ ಕೊಡುವಂತ ಸಾಮಗ್ರಿಗಳನ್ನ ಯಾವ ನಿಮ್ಮ ಹತ್ರ ಇಟ್ಕೋಬಾರ್ದು. ಹಾಗೇನೆ ಪಾಯಿಂಟ್ ನಂಬರ್ 3 ಬಂದ್ಬಿಟ್ಟು ನಿಮ್ಗೆ, ನೀವು ಓದುವಾಗ ಸೊ ನಿಮ್ಮ ಹತ್ರ ಒಂದು ಚೇರ್ ಇರಬೇಕು, ಅದಾದ್ಮೇಲೆ ಒಂದು ಟೇಬಲ್ ಇರಬೇಕು. ಅದನ್ನ ಬಿಟ್ಟು ಅದ್ರ ಮೇಲ್ಗಡೆ ಒಂದು ಬುಕ್ ಇರಬೇಕು ಅಷ್ಟೇ. ಅದನ್ನ ಬಿಟ್ಟು ನಿಮ್ಗೆ ಯಾವುದೇ ರೀತಿ ಸಾಮಗ್ರಿಗಳು ಏನು ಇರಂಗಿಲ್ಲ. ಓನ್ಲಿ ಬುಕ್ ಮತ್ತೆ ನೀವು ಟೇಬಲ್ ಚೇರ್ ಅಷ್ಟೇ ಇರ್ತೀರಾ. ಸೊ ಯಾರು ಕೂಡ ಇರಬಾರ್ದು. ಆಮೇಲೆ ಡಿಸ್ಟರ್ಬಿಂಗ್ ನಿಮ್ಮ ಫ್ಯಾಮಿಲಿ ಅವರಾಗಿರ್ಬೋದು ಯಾರು ಇರಬಾರ್ದು. ಸೊ ನೀವು ಒಂದ್ ಸ್ವಲ್ಪ ಅವರಿಂದ ಸ್ವಲ್ಪ ದೂರನೇ ಇರಬೇಕು, ಅಂದ್ರೆ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗಂಗಿಲ್ಲ. ಇಲ್ಲಿಕಪ್ಪ ಅಂದ್ರೆ ನೀವು ಮೂಡ್ ಒಂದ್ಸಲಿ ಅಲ್ಲಿ ಒಂದ್ಸಲಿ ಇಲ್ಲಿ ಹೋಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ನೀವು ಒಬ್ಬರೇ ಇರಕ್ಕೆ ಟ್ರೈ ಮಾಡ್ರಿ. ಆಮೇಲೆ ನಿಮ್ ಜೊತೆ ಯಾವ ಡಿಸ್ಟರ್ಬಿಂಗ್ ಐಟಮ್ಸ್ ನ ತಗೊಂಡೋಗ್ಬಿಡ್ರಿ. ನೀವು ಮೊಬೈಲ್ ಅಂತೂ ಸ್ವಿಚ್ ಆಫ್ ಮಾಡಿಬಿಡ್ರಿ. ನೀವು ಓದೋವರೆಗೂ ನಿಮ್ಮ ಒಂದು ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ರಿ.